ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯನ ಹಳೆಯ ಹೇಳಿಕೆ ವೈರಲ್. ಎಸ್ಐಟಿ ತನಿಖೆಗೂ ಮುನ್ನವೇ ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ಟಂತಹ ಚಿನ್ನಯ್ಯ. ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯನ ಹಳೆಯ ಹೇಳಿಕೆ ವೈರಲ್. ಎಸ್ಐಟಿ ತನಿಖೆಗೂ ಮುನ್ನವೇ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಂತಹ ಚಿನ್ನಯ್ಯ. ನನ್ನನ್ನು ಯಾರೂ ಬೆದರಿಸಿಲ್ಲ, ನನ್ನನ್ನು ಯಾರೂ ಹೆದರಿಸಿಲ್ಲ, ಸತ್ಯವೇ ಹೇಳ್ತಾ ಇದ್ದೇನೆ ಎಂದಿರುವಂತಹ ಚಿನ್ನಯ್ಯ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ನಲ್ಲಿ ಇದ್ದಿದ್ರಿಂದ ಹೇಳಿಕೆ ರಿವೀಲ್ ಆಗಿರಲಿಲ್ಲ. ತನಿಖೆಗೂ ಮುನ್ನವೇ ಬ್ಲಾಸ್ಟಿಂಗ್ ಮಾಹಿತಿ ಅಂತ ಬಿಚ್ಚಿಟ್ಟಂತಹ ಚಿನ್ನಯ್ಯ, ನಾನು ನನ್ನ ಹೇಳಿಕೆಯನ್ನ ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆ ಮಾಡುವುದಿಲ್ಲ, ನಾನು ಹೇಳ್ತಾ ಇರುವುದೆಲ್ಲವೂ ಕೂಡ ಸತ್ಯ ಎಂದಿದ್ದಂತಹ ಚಿನ್ನಯ್ಯ 1,000ಕ್ಕೂ ಹೆಚ್ಚು ಹಣ ಹೂತಿಟ್ಟಿದ್ದು ಹಣವನ್ನ ಅಲ್ಲ ಹೆಣವನ್ನ ಹೂತಿಟ್ಟಿದ್ದು ನಿಜ. ನಾನು ತೋರಿಸಿರುವ ಜಾಗದಲ್ಲಿ ಹೆಣ ಇರೋದು ಕೂಡ ನಿಜ. ನನ್ನ ಪ್ರಾಣ ಹೋದ್ರೂ ಕೂಡ ಸರಿಯೇ, ಸತ್ಯವನ್ನ ಸಾಯ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದಂತಹ ಚಿನ್ನಯ್ಯ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಈಗ ಇಲ್ಲದೆ ಇರೋದ್ರಿಂದ ಆ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಎಸ್ ವೀಕ್ಷಕರೇ, ಚಿನ್ನಯ್ಯ ಹೇಳಿರುವಂತಹ ಸಾಕಷ್ಟು ವಿಚಾರಗಳು ಈಗ ಬಹಿರಂಗವಾಗ್ತಾ ಇರುವಂಥದ್ದು. ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯನ ಹಳೆ ಒಂದು ವಿಡಿಯೋಗಳು ವೈರಲ್ ಆಗ್ತಾ ಇರುವಂಥದ್ದು. ಯಾವ್ದಾ ವಿಡಿಯೋ ಅಂತ ಹೇಳೋದಾದ್ರೆ, SIT ತನಿಖೆಗೂ ಮುನ್ನವೇ ಸ್ಫೋಟಕ ಮಾಹಿತಿಯನ್ನ ಈತ ಬಿಚ್ಚಿಟ್ಟಿದ್ದ. ನಾನು ಯಾವುದೇ ಕಾರಣಕ್ಕೂ ಚಿನ್ನಯ್ಯ ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ನನ್ನ ಹೇಳಿಕೆಯನ್ನ ಬದಲಾಯಿಸೋದಿಲ್ಲ, ನನಗೆ ಯಾವುದೇ ಬೆದರಿಕೆಯನ್ನ ಇಟ್ಟು ಈ ಒಂದು ಸತ್ಯವನ್ನ ಹೇಳುವಂತ ಹೇಳ್ತಾ ಇಲ್ಲ. ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ನಲ್ಲಿ ಈ ವಿಚಾರವನ್ನ ಹೇಳಿರೋದ್ರಿಂದ ಅದು ರಿವೀಲ್ ಆಗಿರಲಿಲ್ಲ. ಸೊ ಇವಾಗ ಆ ಒಂದು ಆಕ್ಟ್ ಇಲ್ಲ, ಸೊ ಈಗ ರಿವೀಲ್ ಆಗ್ತಾ ಇರುವಂಥದ್ದು. ನನ್ನ ಹೇಳಿಕೆಯನ್ನ ಯಾವುದೇ ಕಾರಣಕ್ಕೂ ಕೂಡ ನಾನು ಬದಲಾವಣೆ ಮಾಡಿಕೊಳ್ಳೋದಿಲ್ಲ ಅಂತ ಹೇಳಿ ಚಿನ್ನಯ್ಯ, ಯಾರು ಹೆಣವನ್ನು ಹೂತಾಕಿದ್ದ ಅನಾಮಿಕ ದೂರುದಾರ, ಆತ ಹೇಳಿಕೊಂಡಿದ್ದ. SIT ತನಿಖೆಗೂ ಮುನ್ನ ಸ್ಫೋಟಕ ಮಾಹಿತಿಯನ್ನ ಆತ ಬಿಚ್ಚಿಟ್ಟಿರುವಂತದ್ದು. ಎಸ್, ಏನ್ ಹೇಳಿದ್ದಾರೆ ನೋಡ್ಕೊಂಬರೋಣ. ಹೊರಗಡೆ ಎಲ್ಲ ಏನೇನೋ ಒಂದಷ್ಟು ನಾವೆಲ್ಲ ಕೇಳಿದ್ವಿ, ಆ ಕೇಸ್ ಬಗ್ಗೆ ಬಹಳಷ್ಟು ಚರ್ಚೆ ಆಗಿದೆ. ನಿಮಗೆ ಗೊತ್ತಿರುವಂತ ಮಾಹಿತಿ ಏನಾದ್ರು ಹೇಳಕ್ ಸಾಧ್ಯ ಇದೆ? ಗೊತ್ತಿದ್ರೆ ಹೇಳ್ಬೋದು, ಇಲ್ಲಾಂದ್ರೆ ಸೌಜನ್ಯ ಕೇಸ್ ಬಗ್ಗೆ ಅಂದ್ರೆ ಅದೇ ಸೌಜನ್ಯನ ಕೊಲೆ ಆಗಿದೆ, ಕೊಲೆ ಮಾಡಿದ್ದಾರೆ, ಕೊಲೆ ಮಾಡಿ ಬಿಸಾಡಿದ್ದಾರೆ ತಂದು. ಹೌದು, ಅಲ್ಲ ಕೊಲೆ ಮಾಡಿದ್ದಾರೆ ಅಂತ ಗೊತ್ತು, ಎಲ್ಲರಿಗೂ ಗೊತ್ತು ಕೊಲೆ ಅತ್ಯಾಚಾರ ಆಗಿದೆ ಅಂತ. ಯಾರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದ್ರು ನಿಮಗೆ ಗೊತ್ತಾ ಮಾಹಿತಿ? ಎಲ್ಲ ದೊಡ್ಡವರೇ ಮಾಡಿರೋದು. ಓಕೆ, ಆನೆ ಮಾವುತ ನಾರಾಯಣ ನೀವು ನೋಡಿದ್ರ? ಅವ್ರನ್ನ ನೋಡಿದ್ರ? ಅವ್ರು ಮತ್ತೆ ಅವರ ಸಹೋದರಿ ಯಮುನಾ ಇಬ್ರು ಕೂಡ ಮರ್ಡರ್ ಮಾಡ್ತಾರೆ, ಡಬಲ್ ಮರ್ಡರ್. ಆ ಪ್ರಕರಣದ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ನಿಮ್ ಬಗ್ಗೆ? ದೊಡ್ಡವರು ಈ ಮರ್ಡರ್ ಮಾಡಿದ್ರೆ, ಚಿಕ್ಕವರು ಆ ಮರ್ಡರ್ ಮಾಡಿದ್ದಾರೆ. ಚಿಕ್ಕವರು ಯಮುನನ್ನು ರೇಪ್ ಮಾಡಿ ಮರ್ಡರ್ ಮಾಡಿದ್ದಾರೆ. ನಾರಾಯಣ ಅವ ಆನೆ ಮೇಯಿಸ್ಕೊಂಡಿದ್ದ. ನಾರಾಯಣ ಆನೆ ಮೇಯಿಸ್ಕೊಂಡಿರ್ಬೇಕಾದ್ರೆ ಇವರು ಸ್ವಲ್ಪ ಜಮೀನ್ ಕೊಟ್ಟಿದ್ರು ಅವನಿಗೆ. ಆ ಜಮೀನಿಂದ ಇವನನ್ನ ಎಬ್ಬರಿಸಿ ಓಡಿಸ್ಲಿಕ್ಕೆ ಎಲ್ಲ ಇದು ಮಾಡಿದ್ರು, ಅವನು ಓಡ್ಲಿಲ್ಲ. ಲಾಸ್ಟಿಗೆ ಅವ್ರ ತಂಗಿಯನ್ನು ರೇಪ್ ಮಾಡಿ ಅವನ್ನ ಕೊಂದಾಕ್ಬಿಟ್ರು, ಕಲ್ಲು ಎತ್ತಾಕಿ. ಹೊರಗಡೆ ಎಲ್ಲ ಏನೇನೋ ಒಂದಷ್ಟು ನಾವೆಲ್ಲ ಕೇಳಿದ್ವಿ, ಆ ಕೇಸ್ ಬಗ್ಗೆ ಬಹಳಷ್ಟು ಚರ್ಚೆ ಆಗಿದೆ. ನಿಮಗೆ ಗೊತ್ತಿರುವಂತ ಮಾಹಿತಿ ಏನಾದ್ರು ಹೇಳಕ್ ಸಾಧ್ಯ ಇದೆ? ಗೊತ್ತಿದ್ರೆ ಹೇಳ್ಬೋದು, ಇಲ್ಲಾಂದ್ರೆ ಸೌಜನ್ಯ ಕೇಸ್ ಬಗ್ಗೆ ಅಂದ್ರೆ ಅದೇ ಸೌಜನ್ಯನ ಕೊಲೆ ಆಗಿದೆ, ಕೊಲೆ ಮಾಡಿದ್ದಾರೆ, ಕೊಲೆ ಮಾಡಿ ಬಿಸಾಡಿದ್ದಾರೆ ತಂದು. ಹೌದು, ಅಲ್ಲ ಕೊಲೆ ಮಾಡಿದ್ದಾರೆ ಅಂತ ಗೊತ್ತು, ಎಲ್ಲರಿಗೂ ಗೊತ್ತು ಕೊಲೆ ಅತ್ಯಾಚಾರ ಆಗಿದೆ ಅಂತ. ಯಾರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದ್ರು ನಿಮಗೆ ಗೊತ್ತಾ ಮಾಹಿತಿ? ಎಲ್ಲ ದೊಡ್ಡವರೇ ಮಾಡಿರೋದು.
ಓಕೆ. ಆನೆ ಮಾವುತ ನಾರಾಯಣ ನೀವು ನೋಡಿದ್ರ ಅವ್ರನ್ನ ನೋಡಿದ್ರ ಅವ್ರು ಮತ್ತೆ ಅವರ ಸಹೋದರಿ ಯಮುನಾ ಇಬ್ರು ಕೂಡ ಮರ್ಡರ್ ಮಾಡ್ತಾರೆ, ಡಬಲ್ ಮರ್ಡರ್. ಆ ಪ್ರಕರಣದ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ನಿಮ್ ಬಗ್ಗೆ? ದೊಡ್ಡವರು ಈ ಮರ್ಡರ್ ಮಾಡಿದ್ರೆ ಚಿಕ್ಕವರು ಆ ಮರ್ಡರ್ ಮಾಡಿದ್ದಾರೆ. ಚಿಕ್ಕವರು ಯಮುನನ್ನು ರೇಪ್ ಮಾಡಿ ಮರ್ಡರ್ ಮಾಡಿದ್ದಾರೆ. ನಾರಾಯಣ ಅವ ಆನೆ ಮೇಯಿಸ್ಕೊಂಡಿದ್ದ. ನಾರಾಯಣ ಆನೆ ಮೇಯಿಸ್ಕೊಂಡಿರ್ಬೇಕಾದ್ರೆ ಇವರು ಸ್ವಲ್ಪ ಜಮೀನ್ ಕೊಟ್ಟಿದ್ರು ಅವನಿಗೆ. ಆ ಜಮೀನಿಂದ ಇವನನ್ನ ಎಬ್ಬರಿಸಿ ಓಡಿಸ್ಲಿಕ್ಕೆ ಎಲ್ಲ ಇದು ಮಾಡಿದ್ರು, ಅವನು ಓಡ್ಲಿಲ್ಲ. ಲಾಸ್ಟಿಗೆ ಅವ್ರ ತಂಗಿಯನ್ನು ರೇಪ್ ಮಾಡಿ ಅವನ್ನ ಕೊಂದಾಕ್ಬಿಟ್ರು, ಕಲ್ಲು ಎತ್ತಾಕಿ. ಹೊರಗಡೆ ಎಲ್ಲ ಏನೇನೋ ಇದರ ವಿಚಾರವಾಗಿ ಮಾಸ್ಕ್ ಮ್ಯಾನ್ ಹೇಳ್ತಾ ಇರುವಂಥದ್ದು ಏನು ಅಂತಂದ್ರೆ, ಸೌಜನ್ಯ ವಿಚಾರದ ಬಗ್ಗೆ ನಿಂಗೆ ಏನಾದರೂ ಗೊತ್ತಾ, ಹೇಳ್ಬೋದು ಹೇಳ್ದೇನೆ ಇರಬಹುದು ನೀನು ಅಂತ ಕೇಳಿದಾಗ ಆತ ತನಗೆ ಗೊತ್ತಿರುವಂತಹ ಕೆಲವೊಂದು ವಿಚಾರಗಳನ್ನು ಹೇಳ್ತಾ ಇರುವಂತಹ ಬಗೆ ಇದು. ಆದಮೇಲೆ ಅಲ್ಲಿ ನಡೆದಿರುವಂತಹ ಸಾಕಷ್ಟು ವಿಚಾರಗಳನ್ನ, ಕೊಲೆಗಳ ಬಗ್ಗೆ ಸವಿಸ್ತಾರವಾಗಿ ಮಾತನಾಡ್ತಾ ಇರುವಂತಹ ಚಿನ್ನಯ್ಯ ಆ ಇಂಟರ್ವ್ಯೂವನ್ನು ಈಗ ನೀವು ನೋಡ್ತಾ ಇರುವಂಥದ್ದು. ಸೊ ಆತ ಈ ಇಂಟರ್ವ್ಯೂ ಬಿಡಿ, ಈ ಇಂಟರ್ವ್ಯೂ ಹಿಂದೆ ಆತ ಹೇಳಿದ್ದೇನು ಅಂತಂದರೆ, ನನ್ನ ಹೇಳಿಕೆ ಯಾವುದೇ ಕಾರಣಕ್ಕೂ ಕೂಡ ಬದಲಾಯಿಸುವುದಿಲ್ಲ ಎನ್ನುವಂತಹ ವಿಚಾರಗಳನ್ನು ಆತ ಮಾತನಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.